ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ನಾವು ಈ ತಿಂಗಳು ವಿಜ್ಞಾಪನೆ ಸೇವೆ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಲೂಕ 23:34 ವಾಕ್ಯ ಹೀಗೆ ಹೇಳ್ತದೆ: ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಈ ವಾಕ್ಯಗಳನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪರಿಸ್ಥಿತಿಯನ್ನು ಬದಲಾಯಿಸಬೇಕಾದರೆ ದೇವರು ಈ ಭೂಮಿಯ ಮೇಲೆ ವಿಜ್ಞಾಪಿಸುವ ಜನರನ್ನು ಆತನು ಏರ್ಪಡಿಸಿಕೊಂಡಿದ್ದಾನೆ. ಅವರು ವಿಜ್ಞಾಪಿಸುವಾಗ ದೇವರು ಪರಿಸ್ಥಿತಿಯನ್ನು ಮಾರ್ಪಡಿಸ್ತಾ ನಮಗೆ ಹಳ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇಂಥ ಎಷ್ಟೋ ಮಾದರಿಗಳು ಸಿಗ್ತದೆ. ಅದ್ರಲ್ಲಿ ನಮಗೆ ಶ್ರೇಷ್ಠ ಮಾದರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಇಲ್ಲಿ ಈಗ ನಾವು ಓದಿ ಕೇಳಿದಂಥ ಈ ವಾಕ್ಯದ ಭಾಗ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಮಾಡಿದ ಒಂದು ಪ್ರಾರ್ಥನೆ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನುಡಿದ ಮಾತುಗಳಲ್ಲಿ 7 ಮಾತುಗಳನ್ನು ವಾಕ್ಯದಲ್ಲಿ ತೋರಿಸಲಾಗ್ತದೆ. ಅದರಲ್ಲಿ ಈ ವಾಕ್ಯವನ್ನು ಪ್ರಪ್ರಥಮ ಮಾತು ಎಂಬುದಾಗಿ ಅನೇಕರು ಉಲ್ಲೇಖಿಸ್ತಾರೆ. ಇಲ್ಲಿ ಈ ಭಾಗದಲ್ಲಿ ಯೇಸು ಕ್ರಿಸ್ತನು ಮಾತಾಡಿದ ಪ್ರತಿ ಒಂದೊಂದು ಮಾತುಗಳಲ್ಲಿ, ಸಪ್ತ ನುಡಿಗಳಲ್ಲಿ, ಒಂದೊಂದು ನುಡಿಗಳಲ್ಲಿ ಯೇಸು ಕ್ರಿಸ್ತನ ವ್ಯಕ್ತಿತ್ವವನ್ನು ನಾವು ವಿಧ ವಿಧವಾಗಿ ನೋಡಲಿಕ್ಕೆ ಸಾಧ್ಯ. ಅದರಲ್ಲಿ ಈ ಪ್ರಾರ್ಥನೆ ಮಾಡುವುದಾದರೆ ಈ ಭಾಗದಲ್ಲಿ ಆತನು ಮಹಾಯಾಜಕ. ಯಾಜಕ ಕಾಂಡದ ಪ್ರಾರ್ಥನೆ ಯಜ್ಞಗಳನ್ನ ಗಮನಿಸ್ತಾ ಬರುವಾಗ ಅದರಲ್ಲಿ ನಮಗೆ ಅರ್ಥವಾಗ್ತದೆ. ಇರುವಂಥ ಯಜ್ಞ ಕ್ರಮಗಳ ಕುರಿತಾಗಿ ಓದುವಾಗ 4ನೇ ಅಧ್ಯಾಯಕ್ಕೆ ಬರುವಾಗ 4ನೇ ಒಂದು ಯಜ್ಞದ ಕುರಿತಾಗಿ ನಾವು ಓದ್ತೇವೆ. ಅದನ್ನು ದೋಷ ಪರಿಹಾರ ಮಾಡುವ ಕ್ರಮ ಎಂಬುದಾಗಿ ಅಥವಾ ದೋಷ ಪರಿಹಾರ ಮಾಡುವ ಯಜ್ಞ ಎಂಬುದಾಗಿ ಹೇಳ್ಬೋದು. ಇದರಲ್ಲಿ ಈ ವಿವರಣೆಗಳನ್ನ ಕೊಡುವಾಗ ಅಲ್ಲಿ ಒಂದು ಮಾತನ್ನು ನಾವು ತಪ್ಪದೆ ಓದ್ತೇವೆ. ವಿಶೇಷವಾಗಿ 4ನೇ ಅಧ್ಯಾಯದ 2ನೇ ವಚನದಲ್ಲಿ, ನೀನು ಇಸ್ರಾಯೇಲ್ ಸಂಗಡ ಮಾತನಾಡಿ ಹೇಳಬೇಕಾದದೇನೆಂದರೆ, ಯಾವನೇ ಆಗಲಿ ತಿಳಿಯದೆ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಿ ಆದರೆ ಅವನಿಗೆ ದೋಷ ಪರಿಹಾರ ಮಾಡುವ ಕ್ರಮ. ಹಾಗಾದರೆ ತಿಳಿಯದೆ ಮಾಡಿದಂಥ ಪಾಪಗಳಿಗಾಗಿ ದೋಷ ಪರಿಹಾರ ಮಾಡಬೇಕು. ಹಾಗಾದ್ರೆ ತಪ್ಪು ಮಾಡಿದವನು ಬರ್ತಾನೆ, ಪಶುವನ್ನು ಬಲಿ ಕೊಡ್ತಾನೆ, ಆ ರಕ್ತವನ್ನು ಸಂಗ್ರಹಿಸಲಾಗ್ತದೆ, ಅದನ್ನು ಯಾಜಕನು ತೆಗೆದುಕೊಂಡು ಅದನ್ನು ಪ್ರೋಕ್ಷಿಸ್ತಾನೆ. ನಂತರದಲ್ಲಿ ಇದನ್ನು ದೇವರ ಸನ್ನಿಧಿಗೆ ರಕ್ತವನ್ನು ಹಿಡ್ಕೊಂಡು ಹೋಗಿ ಆತನು ಅವರು ಅರಿಯದೆ ಮಾಡಿದ ಪಾಪಕ್ಕಾಗಿ ದೇವರ ಬಳಿ ಕ್ಷಮೆ ಕೇಳ್ತಾನೆ. ಇಲ್ಲಿ ಕಲ್ವಾರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ರಕ್ತ ಸುರಿಸಿದ್ದಾನೆ. ಈಗ ಆತನು ನಮಗಾಗಿ ರಕ್ತ ಸುರಿಸಿ ಆ ರಕ್ತವನ್ನು ತೆಗೆದುಕೊಂಡು ಆತನು ದೇವರ ಬಳಿಯಲ್ಲಿ ವಿಜ್ಞಾಪಿಸ್ತಾನೆ. ಅದನ್ನು ಇಬ್ರಿಯ ಗ್ರಂಥದಲ್ಲಿ ಓದುವುದಾದರೆ ಇಬ್ರಿಯ 9ನೇ ಅಧ್ಯಾಯದ 12ನೇ ವಚನದಲ್ಲಿ ಓದುವಾಗ ಹೀಗೆ ಬರ್ತದೆ: ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹಾಗಾದರೆ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಈ ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥಿಸಬೇಕು. ಇಲ್ಲಿ ಆತನು ಪ್ರಾರ್ಥಿಸ್ತಿದ್ದಾನೆ: ತಂದೆಯವರಿಗೆ ಕ್ಷಮಿಸು, ತಾವು ಏನು ಮಾಡ್ತೇವೆ ಎಂಬುದನ್ನು ಅರಿಯರು. ಇಲ್ಲಿ ಯೇಸು ಕ್ರಿಸ್ತನು ದೇವರಿಗೂ ಮನುಷ್ಯರಿಗೂ ನಡುವೆ ನಿಂತು, ಜೀವಲೋಕ ಮರ್ತ್ಯಲೋಕಕ್ಕೆ ನಡುವೆ ನಿಂತು, ಪರಿಶುದ್ಧನಾದ ದೇವರು ಎಲ್ಲಾ ವಿಧದಲ್ಲಿ ಸಕಲ ಅಧರ್ಮಗಳಿಂದ, ಸಕಲ ಪಾಪ ಅಪರಾಧಗಳಿಂದ ಕೂಡಿರುವ ಮನುಷ್ಯರು. ಹಾಗಾದರೆ ಈ ವ್ಯತ್ಯಾಸದ ನಡುವೆ ಆತನು ತೂಗ ಹಾಕಲ್ಪಟ್ಟವನಾಗಿ ಆತನು ಈ ಪ್ರಾರ್ಥನೆ ಮಾಡ್ತಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಒಂದು ಸಂದರ್ಭ ನೋಡ್ತೇವೆ. ಕೊರಹನ ಕಡೆಯವರು ಗುಣಗುಟ್ಟಿದಾಗ, ದೇವರ ಕೋಪ ಎರಗಿದಾಗ, ಮೋಶಪ್ಪಣೆಯಂತೆ ಆರೋನನು ಧೂಪವನ್ನು ತೆಗೆದುಕೊಂಡು ಒಂದೇ ಓಟವನ್ನು ಓಡ್ತಾನೆ. ಅಷ್ಟರೊಳಗೆ 14,700 ಜನ ಅಲ್ಲಿ ಸತ್ತು ಬಿದ್ದಿರ್ತಾರೆ. ಒಂದು ವೇಗವಾಗಿ ಓಡಿ ಆತನು ಒಂದು ಜಾಗದಲ್ಲಿ ನಿಲ್ತಾನೆ. ಅಲ್ಲಿ ಆತ ನಿಂತ ಭಾಗದಲ್ಲಿ ವ್ಯಾಧಿ ಹರಡೋದು ನಿಲ್ತದೆ, ನಂತರ ಮರಣ ವ್ಯಾಪಿಸೋದು ನಿಲ್ಲತೆ. ಅಲ್ಲಿ ಬರ್ದದೆ ಆರೋನನು ಬದುಕಿರೋರ್ಗೂ ಸತ್ತವರಿಗೆ ನಡುವೆ ನಿಂತಾಗ ದೇವರ ಕೋಪ ಅಲ್ಲಿ ಹೋಗ್ತದೆ. ವ್ಯಾಧಿಯಿಂದ ಜನರಿಗೆ ಉಪಶಮನವಾಗ್ತದೆ, ಮರಣ ವ್ಯಾಪಿಸೋದು ನಿಲ್ತದೆ. ಹಾಗಾದರೆ ಇದೇ ಕಾರ್ಯವನ್ನು ಯೇಸು ಮಾಡ್ತಿದ್ದಾನೆ. ಜೀವಿಸುವ ದೇವರು, ಮರ್ತ್ಯರಾದ ಮನುಷ್ಯರು, ಇವರ ನಡುವೆ ಆತನು ನಿಂತು ಇವರಿಗಾಗಿ ಆತನು ವಿಜ್ಞಾಪಿಸ್ತಿದ್ದಾನೆ. ಕಲ್ವಾರಿ ಶಿಲುಬೆಯಲ್ಲಿ ಒಬ್ಬ ಮಹಾಯಾಜಕನಾಗಿ ತನ್ನ ರಕ್ತವನ್ನೇ ತೆಗೆದುಕೊಂಡು ನಮಗೆ ನಿತ್ಯ ವಿಮೋಚನೆ ಸಂಪಾದಿಸುವುದಕ್ಕಾಗಿ ಆತನು ವಿಜ್ಞಾಪಿಸ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಾವು ಯಾಜಕರಾಗಿ ವಿಜ್ಞಾಪಿಸುವುದಾದರೆ ನಾವು ಬೇರೆ ಯಾವ ರಕ್ತವನ್ನು ತೆಗೆದುಕೊಳ್ಬೇಕಾದ ಅವಶ್ಯವಿಲ್ಲ. ನಮಗಾಗಿ ಪ್ರತಿನಿತ್ಯ ಬೇಡುವ ರಕ್ತವಿದೆ. ಹೇಬೇಲ್ನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ರಕ್ತವಿದೆ. ಹೇಬೇಲ್ನ ರಕ್ತ ದೇವರ ಕೋಪವನ್ನು ಕೇಳಿಕೊಳ್ತಿರುವುದಾದರೆ ಯೇಸು ಕ್ರಿಸ್ತನ ರಕ್ತ ದೇವರ ಕನಿಕರವನ್ನು, ಕ್ಷಮಾಪಣೆಯನ್ನು ಬೇಡ್ತಾ ಇದೆ. ಅದಕ್ಕೆ ಆಧಾರವಾಗಿ ನಾವಿಲ್ಲಿ ಓದಿದ್ದೇವೆ. ಹಾಗಾದರೆ ಯೇಸು ಕ್ರಿಸ್ತನ ಹೀಗೆ ಪ್ರಾರ್ಥಿಸಿದ್ದಾನೆ. ಹಾಗಾದರೆ ನಾವು ಅದೇ ಯೇಸು ಕ್ರಿಸ್ತನ ಮೇಲೆ ಆತುಕೊಂಡು, ಆತನ ಸುರಿಸಿದ ರಕ್ತದ ಮೇಲೆ ನಾವು ಆತುಕೊಂಡು ವಿಜ್ಞಾಪಿಸುವವರೇ ನಾವು ನಮ್ಮ ಜನರಿಗಾಗಿ, ನಮ್ಮ ಊರುಗಳ ಜನರಿಗಾಗಿ, ನಮ್ಮ ದೇಶದ ಜನರಿಗಾಗಿ, ಅಥವಾ ಪ್ರಪಂಚದ ನಾನಾ ಭಾಗಗಳಲ್ಲಿರುವ ಜನರಿಗಾಗಿ
ನಾವು ಇದೇ ಪ್ರಾರ್ಥನೆಯನ್ನು ಯೇಸುಕ್ರಿಸ್ತನೊಂದಿಗೆ ಮಾಡಬೇಕಾದ ಸಂದರ್ಭವಿತ್ತು. ವಿಜ್ಞಾಪನೆ ಪ್ರಾರ್ಥನೆ ದೇವರ ಕೋಪವನ್ನು ಎಳೆದುಕೊಂಡು ಬರುವಂಥ ಪ್ರಾರ್ಥನೆ ಅಲ್ಲ. ಈ ವಿಜ್ಞಾಪನೆ ಸೇವೆ ಜನರ ಮೇಲೆ ದೇವರ ಕನಿಕರವು ಕ್ಷಮಾಪಣೆ ಬರುವಂತೆ ಅತ್ಯಾಸಕ್ತಿಯಿಂದ ಹೃದಯದ ಸಾರವನ್ನು ಹೋಯಿತು. ಕೆಲವೊಮ್ಮೆ ನಮ್ಮ ಪ್ರಾಣವನ್ನೇ ನಾವು ಒಪ್ಪಿಸಿಬಿಡುವ ಅಥವಾ ನಮ್ಮ ಪ್ರಾಣವನ್ನೇ ಕಳಕೊಳ್ಳುವಂಥ ವಿಧದಲ್ಲಿ ಕೆಲವೊಮ್ಮೆ ಹೋರಾಡಬೇಕಾದ ಸಂದರ್ಭಗಳಿದೆ. ನಾವು ಈಗಾಗಲೇ ನೋಡಿದ್ದೇವೆ, ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ನೋಡಲಿಕ್ಕಿದ್ದೇವೆ. ಪ್ರೇರೆ, ಇಂಥ ವಿಜ್ಞಾಪನೆ ಸೇವೆ ಯೇಸು ಈ ವಿಜ್ಞಾಪನೆ ಸೇವೆಯಲ್ಲಿ ತನ್ನ ಪ್ರಾಣವನ್ನೇ ಒಪ್ಪಿಸಿಕೊಡ್ತಾ. ಕಾರಣ, ಮರಣಕ್ಕೊಳಗಾದ ಜನರೆಲ್ಲರೂ ಈಗ ಕ್ರಿಸ್ತನ ಮುಖಾಂತರ ಆತನ ಪುನರುತ್ಥಾನದಲ್ಲಿ ತಿರುಗಿ ದೇವರ ನೀತಿಯನ್ನು ಜೀವನ ಕಂಡುಕೊಳ್ಳಬೇಕೆಂದು ಇದು ಈಗಿನ ಅವಶ್ಯ. ಕರ್ತನಾದ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಯಾವ ಕಾರ್ಯವನ್ನು ಪೂರೈಸಿದ್ದಾನೋ ಅದನ್ನು ನಾವು ವಿಜ್ಞಾಪನೆ ಸೇವೆಯಲ್ಲಿಯೂ ಸುವಾರ್ತೆ ಸೇವೆಯಲ್ಲಿಯೂ ನಾವು ಅದನ್ನು ಮುಂದುವರಿಸಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದನ್ನು ಕೇಳ್ತಿರುವಂಥ ನಿನಗೆ ಈ ಜವಾಬ್ದಾರಿ ಇದೆ ಎಂಬುದನ್ನು ದೇವರಾತ್ಮನು ಹೇಳ್ತಿರುವಲ್ಲಿ ದಯಮಾಡಿ ಈ ದಿನವೇ ಎಂಬಂತೆ ಒಪ್ಪಿಸಿಕೊಡು. ನಾಶನದಲ್ಲಿರುವ ಜನರು, ಅರಿಯದೆ ನರಕದ ಕಡೆಗೆ ಹೋಗ್ತಿರುವಂಥ ಜನರು ರಕ್ಷಿಸಲ್ಪಟ್ಟು ಅವರು ತಂದೆಯಾದ ದೇವರ ಕನಿಕರಕ್ಕೂ ಆತನಿಂದ ದೊರಕುವಂಥ ಕ್ಷಮಾಪಣೆಯನ್ನು ಯೇಸು ಕ್ರಿಸ್ತನ ಮೂಲಕ ಪಡ್ಕೊಳ್ಳಿಕ್ಕಾಗುವಂತೆ ದೇವರ ಬಳಿ ಹಗಲು ರಾತ್ರಿ ವಿಜ್ಞಾಪಿಸೋದಕ್ಕೆ ಒಪ್ಪಿಸಿಕೊಡು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಈ ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸುವೇ, ನೀನು ಮಹಾಯಾಜಕನಾಗಿ ನಿನ್ನದೇ ರಕ್ತವನ್ನು ತೆಗೆದುಕೊಂಡು ನಮಗಾಗಿ ದೇವರ ಬಳಿ ಕ್ಷಮಾಪಣೆಯನ್ನು ಕನಿಕರವನ್ನು ಬೇಡಿದಾತನೇ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಈಗಲೂ ನಾವು ಪರಲೋಕ ತಂದೆ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನ ಮೇಲೆ ಹತ್ತುಕೊಂಡು, ಆತನ ಶಿಲುಬೆ ಶ್ರಮೆ ಮೇಲೆ ಹತ್ತುಕೊಂಡು, ಆತನ ಸುರಿಸಿದ ರಕ್ತ, ನಮಗಾಗಿ ಹಿತವಾಗಿ ಮಾತಾಡುವಂಥ ರಕ್ತ, ಇದರ ಮೇಲೆ ಹತ್ತುಕೊಂಡು ಕರ್ತನಾದ ಯೇಸುವೇ, ನಿನ್ನೊಂದಿಗೆ ನಮ್ಮ ಜನರಿಗಾಗಿ ಹಗಲು ರಾತ್ರಿ ಗೋಳಾಡುವುದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ನಿನ್ನ ಜೀವವನ್ನು ನಾವು ಕಂಡುಕೊಳ್ಳುವುದಕ್ಕೂ, ನಾಶನದಲ್ಲಿರುವಂಥ ಜನರು ರಕ್ಷಣೆ ಹೊಂದುವುದಕ್ಕೂ, ನರಕವನ್ನು ಅರಿಯದೆ ಹುಡುಕಿಕೊಂಡು ಹೋಗ್ತಿರುವಂಥ ಜನರು ಪರಲೋಕವನ್ನು ಕಂಡುಕೊಳ್ಳುವುದಕ್ಕೂ, ನಿತ್ಯ ಜೀವನ ಕಂಡುಕೊಳ್ಳುವುದಕ್ಕೂ ಕರ್ತನೆ ನಾವು ಹಗಲು ರಾತ್ರಿ ಪ್ರಾರ್ಥಿಸುವುದಕ್ಕೆ ನಮ್ಮನ್ನು ಸಹಾಯ ಮಾಡು. ಗೆತ್ಸೆಮನೆ ತೋಟದ ನಿನ್ನ ವ್ಯಾಕುಲ, ಕಲ್ವಾರಿ ಶಿಲುಬೆ ಮೇಲೆ ಕರ್ತನ ಆತ್ಮಗಳಿಗಾಗಿ ನೀನು ಪಟ್ಟ ಪ್ರಯಾಸ, ನಿಟ್ಟುಸಿರು, ಗೋಳಾಟ ನಮ್ಮೊಳಗೂ ಉಂಟಾಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.